ಕಂಚಿನ ಕಂಠ. ಅಂಥ ಕಂಚಿನ ಕಂಠದ ಗಾಯಕರಾದಂಥ ಆತ್ಮೀಯ ಸ್ನೇಹಿತರಾದಂಥ ಚಂದ್ರಪ್ಪನವರು ಕುವೆಂಪು ರಚಿತವಾದಂಥ ಒಂದು ಗೀತೆಯನ್ನು ಹಾಡಬೇಕಾಗಿ ವಿನಂತಿಸ್ತಾರೆ. ಹಾಡಿ. ಚೇತನ ಆಗು ನೀ ಅನಿಕೇತನ ಆವೋ ನನ್ನ ಚೇತನ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಅನಂತ ತಾನ್ ಅನಂತವಾಗಿ ಆಗುತ್ತೀಹನೆ ನಿತ್ಯ ಯೋಗಿ ಅನಂತ ತಾನ್ ಅನಂತವಾಗಿ ಆಗುತ್ತೀಹನೆ ನಿತ್ಯ ಯೋಗಿ ಅನಂತ ನೀ ಅನಂತವಾಗು ಅನಂತ ನೀ ಅನಂತವಾಗು ಆಗು 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 ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಬಹಳ ಚೆನ್ನಾಗಿ ಹಾಡಿರುವಂಥ ಚಂದ್ರಪ್ಪ. ಮಾತಾಡಿ ಮೇಡಮ್. ನಾನು ವೇಟ್ ಮಾಡ್ತಾ ಇದ್ದೆ. ಆತ್ಮೀಯರೇ, ನಮ್ಮದು ಇವತ್ತು ಸೌಭಾಗ್ಯ ಅಂತ ಹೇಳಬೇಕು. ಸರ್ ಸಿಗಲ್ಲೇನೋ, ನಾನು 5 ಗಂಟೆ ಮೇಲೆ ಸಾಮಾನ್ಯ ಸಿಗಲ್ಲ ಅನ್ನೋಂಥ ನಿರೀಕ್ಷೆಯಲ್ಲಿದ್ದೆ. ಆದರೆ ಸರ್ ಬಿಡು ಮಾಡ್ಕೊಂಡು ನಮ್ಮ ಜೊತೆಗೆಲ್ಲ ಬಂದು ಈ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿರ್ತಕ್ಕಂಥ ಹಾಗೆ ನಮ್ಮ ಗುರುಗಳು ಅವರು ಕುವೆಂಪು ಸ್ಮರಣೆಯನ್ನು ಮಾಡಿ ನಮ್ಮನ್ನೆಲ್ಲ ಒಂದು 5 ನಿಮಿಷ ಭಾವನಾ ಲೋಕಕ್ಕೆ ಕರ್ಕೊಂಡೋಗಿ ಮತ್ತೆ ಈಗ ಕುವೆಂಪು ಯೂನಿವರ್ಸಿಟಿನಲ್ಲಿ ಬಂದಿದ್ದೀವಿ. ಅಂಥ ಮಧುರವಾದ ಗೀತೆಯನ್ನು ಹಾಡಿ ನಮ್ಮ ಮನವನ್ನು ತಣಿಸಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳು.
ಸರ್ ಅವರು ನಿಮಗೆ ಪರಿಚಯ ಆಗಿದ್ದು ತುಂಬ ನನಗೆ ಖುಷಿ ಅನ್ನಿಸ್ತು. ಯಾಕಂದರೆ ನನ್ನ ಒಂದು ಆಸೆ ಏನಿದೆ ಅದು ಈಡೇರಲಿಲ್ಲ ಅಂತ ತುಂಬ ನೋವಿತ್ತು ನನಗೆ. ನಾನು ಸರ್ ಯೂನಿವರ್ಸಿಟಿ ಒಳಗೆ ಬರುವಾಗ ಕೂಡ ನಾನು ಅದೇ ಹೇಳಿದೆ, ಸರ್ ಏನು ಮಾಡ್ತೀರಾ, ನಮ್ಮ PhD ಆಗಲಿಲ್ಲ ಬಿಡ್ರಿ ಅಂತ. ಅಂಥ ಅವಕಾಶನ ನೀವೆಲ್ಲರೂ ಬಳಸ್ಕೊಳ್ರಿ, ಸದ್ವಿನಿಯೋಗ ಮಾಡ್ಕೊಳ್ರಿ. ನಿಜವಾಗ್ಲೂ ಇದು ವಿದ್ಯೆ ಅಂತಕ್ಕಂಥದ್ದು ನಿರಂತರ, ಅದಕ್ಕೆ ಯಾವುದೂ ವಯಸ್ಸಿನ ಇತಿಮಿತಿ ಇಲ್ಲ. ನನಗೀಗ 45 ವರ್ಷ ಆಗಿದೆ, ಆದರೂ ಕೂಡ ನಾನು PhD ಮಾಡಬೇಕನ್ನೋಂಥದ್ದು ಇದೆ ಅಂತಂದರೆ ಆ ಕಲಿಕೆಗೆ ವಯಸ್ಸಿನ ಇತಿಮಿತಿ ಅನ್ನೋದಿಲ್ಲ. ನಿಜವಾಗ್ಲೂ ಒಳ್ಳೆಯ ಅವಕಾಶ. ಮುಂದೆ MA PhD MEd ಎಲ್ಲ ಮಾಡಿರಿ, ಅವಕಾಶಗಳಿದ್ದಾವೆ ಅಂತ ಹೇಳ್ತಾ, ನಿಮಗೇನಾದರೂ ಸಹಾಯ ಸಹಕಾರ ಬೇಕಂದರೆ ಖಂಡಿತ ನಮ್ಮ ಗುರುಗಳು ಇರ್ತಾರೆ. ಅವರು ತುಂಬ ನಮ್ಮ ಚಿತ್ರದುರ್ಗದ ಬಗ್ಗೆ ತುಂಬ ಹೆಮ್ಮೆ ಅವರು. ಆಮೇಲೆ ಯಾರೇ ಆಗಿರಲಿ ಅವರು ಭಾಳ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲೂ ಅವ್ರದ್ದು ನಂಬರ್ ತಗೊಳ್ರಿ, ನೀವು ಅವ್ರ ಕಾಂಟ್ಯಾಕ್ಟಲ್ಲಿರ್ರಿ. ಮುಂದೆ ಅಂಥ ಅವಕಾಶಗಳು ಬಂದರೆ ಬಳಸ್ಕೊಳ್ರಿ. ನಿಜವಾಗ್ಲೂ ಅವರು ಒಳ್ಳೆ ಸಾಹಿತಿ. ಹೈಸ್ಕೂಲ್ ಟೀಚರ್ ಆಗಿದ್ದವರು ಈ ಲೆವೆಲಿಗೆ ಬಂದಿದ್ದಾರೆ ಅಂದರೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ. ಆಮೇಲೆ ಅವರು ಇದರಲ್ಲ, ಅವರು ಒಂಥರ ನಿತ್ಯ ಹರಿದ್ವರ್ಣದ ಕಾಡಿದ್ದಂಗೆ ಯಾವಾಗ್ಲೂ ಕಾರ್ಯಪ್ರವೃತ್ತರಾಗಿರ್ತಾರೆ, ಏನಾದರೂ ಒಂದು ಬರೀತಾ ಇರ್ತಾರೆ. ನಿಜವಾಗ್ಲೂ ಅಂಥ ಹವ್ಯಾಸ ಎಲ್ರಿಗಿರಲ್ಲ. ಈಗಿನ ಪೀಳಿಗೆ ಹೆಂಗಪ್ಪ ಅಂದರೆ ಮೊಬೈಲು TV ಇಂಟರ್ನೆಟ್ ಬಿಟ್ಟರೆ ನಿಜವಾಗ್ಲೂ ಪುಸ್ತಕದ ಗೀಳಿಗೆ ಯಾರು ಹೋಗೋಕ್ಕೆ ಇಷ್ಟಪಡಲ್ಲ. ಆದರೂ ಸರ್ ಅವರೆಲ್ಲ ಪುಸ್ತಕಗಳನ್ನು ನಾನು ನೋಡ್ತಾ ಇರ್ತೀನಿ. ತುಂಬ ಒಳ್ಳೆಯ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾರೆ. ಅಂಥವ್ರ ಜೊತೆ ನೀವು ಕಾಂಟ್ಯಾಕ್ಟಲ್ಲಿದ್ದು ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ನಮ್ಮ ವಿದ್ಯಾರ್ಥಿಗಳಿಗೆ ಸರ್ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ಮಾಡಲಿ ಅಂತ ಹೇಳ್ತಾ, ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ತುಂಬ ಆತ್ಮೀಯರೇ, ನನಗೆ ನಿಜವಾಗ್ಲೂ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ನೀವೆಲ್ಲ ಚಿತ್ರದುರ್ಗದವ್ರು ಬಂದರೆ ಅದಕ್ಕೆ ತುಂಬ ಹೃದಯ ಪೂರ್ವಕ ಅಂತ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಕುವೆಂಪು ಕಾಲಿಲ್ಲದ ಅಶ್ವ ಗೂನಾದರೇನು, ನಾನಿಲ್ಲದ ಈ ವಿಶ್ವ ಏನಾದರೇನು ಅಂತ. ಹಾಗಾಗಿ ಅಂಥ ಕುವೆಂಪು ದಾರ್ಶನಿಕ, ಕವಿ, ಹಿಮಾಚಲ, ಹೊಸಗನ್ನಡ ಸಾಹಿತ್ಯದ ಹಿಮಾಚಲ ಅಂತ ಕರಿತೀವಿ. ಕುವೆಂಪು ಕಟ್ಟಿಕೊಟ್ಟಂಥ ಒಂದು ಸಮಾಜ ಇದೆ, ಕುವೆಂಪು ಅವರ ಲೋಕದೃಷ್ಟಿ ಇದೆ, ಅದು ಒಂದು ಅಪೂರ್ವವಾದದ್ದು. ಅಂಥ ಲೋಕದೃಷ್ಟಿ ಉಳ್ಳಂಥ ಕುವೆಂಪುರವರ ಹೆಸರನ್ನಿಟ್ಟಿರುವಂಥ ವಿಶ್ವವಿದ್ಯಾಲಯ, ಇಂಥ ವಿಶ್ವವಿದ್ಯಾಲಯವನ್ನು ನೋಡಲಿಕ್ಕೆ ನೀವು ಬಂದಿದ್ದೀರಿ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಜೊತೆಗೆ ನೀವು ವಿಶ್ವವಿದ್ಯಾಲಯದಲ್ಲಿ ವೀಕ್ಷಣೆ ಮಾಡಿ, 213 ಎಕರೆಯಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಇದೆ. ಈ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆಯ ಪ್ರಾಚ್ಯವಸ್ತು ಸಂಗ್ರಹಾಲಯ ಇದೆ, ಜನಪದ ವಸ್ತು ಸಂಗ್ರಹಾಲಯ ಅಲ್ಲಿದೆ. ಜೊತೆಗೆ ಈ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಮ್ಯೂಸಿಯಂ ಇದೆ. ಮತ್ತು ಬೇರೆ ವಿಭಾಗಗಳನ್ನೆಲ್ಲ ನೀವು ನೋಡ್ಕೊಂಡು ಹೋಗ್ಬೋದು. ಭಾಳ ಅಪೂರ್ವವಾದದ್ದು. ಮತ್ತು ಕರ್ನಾಟಕದಲ್ಲೇ 73ನೇ ಸ್ಥಾನದಲ್ಲಿದೆ. ಭಾರತದ ವಿಶ್ವವಿದ್ಯಾಲಯಗಳಲ್ಲಿ 73ನೇ ಸ್ಥಾನದಲ್ಲಿ ಇರುವಂಥ ವಿಶ್ವವಿದ್ಯಾಲಯ ಕುವೆಂಪು ವಿಶ್ವವಿದ್ಯಾಲಯ. ನ್ಯಾಕ್ನಿಂದ A ಗ್ರೇಡನ್ನು ಪಡೆದಿರುವಂಥ ವಿಶ್ವವಿದ್ಯಾಲಯ. ಇಲ್ಲಿರುವಂಥ ಪ್ರಾಧ್ಯಾಪಕರು ಅಧ್ಯಾಪಕರು ಅತ್ಯಂತ ಉನ್ನತವಾದ ಸಂಶೋಧನೆ ಮಾಡಿರುವಂಥ ವಿಶ್ವವಿದ್ಯಾಲಯ. ಇಡೀ ಈಗ ಇಂಡಿಯಾದಲ್ಲಿ ಟಾಪ್ 1 ಯೂನಿವರ್ಸಿಟಿಗಳಲ್ಲಿ ಒಂದಾಗಿರುವಂಥ ವಿಶ್ವವಿದ್ಯಾಲಯ ನಾವು. ಇಂಥ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ದೀರಿ. ಹಾಗೆ ನೀವು ಕೂಡ ಈ ವಿಶ್ವವಿದ್ಯಾಲಯಕ್ಕೆ ಅಧ್ಯಯನಕ್ಕೆ ಬರಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಒಂದು ನನ್ನ ಆತ್ಮೀಯ ಸ್ನೇಹಿತರಾದಂಥ ಕಂಚಿನ ಕಂಠ ಆಗಿರುವಂಥವ್ರು ಅಂದರೆ ನಮ್ಮ ಚಂದ್ರಣ್ಣವರು. ನಿಜವಾಗ್ಲೂ ಕಾಲ್ಕೆರೆ ಚಂದ್ರಣ್ಣವ್ರು ಅಂದರೆ ಕಂಚಿನ ಕಂಠ. ಅಂಥ ಮೇಷ್ಟನ್ನು ಪಡೆದಿರುವಂಥ ನೀವುಗಳು ನಿಜವಾಗ್ಲೂ ಧನ್ಯರು. ಹಾಗೆಯೇ ಮೇಡಮ್ರವರು ಕೂಡ ಅವರ ಸಂಶೋಧನಾ ಆಸಕ್ತಿ ಇದೆ, ಅದು ಈಡೇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕದ ಅಭಿನಂದನೆಗಳನ್ನು ಸರ್. ಖಂಡಿತ ನಾನು ಆಗಲೇ ಸ್ಟೂಡೆಂಟ್ಸ್ಗೆ ಹೇಳಿದೆ, ನಾನು ಯಾವಾಗಲೇ ಯೂನಿವರ್ಸಿಟಿ ಬಂದರೆ 1 ಅವರ್ ನಾನು ಇಲ್ಲಿ ಕೂತು ಓದ್ದಲೇ ಎದ್ದೋಗಲ್ಲ. ನಮ್ಮ ಮನೇಲಿ ಸಪೋರ್ಟ್ ತುಂಬ ಇದೆ. ಮೊನ್ನೆ ನಾನು PhD ಮಾಡುವಾಗ ಸುಮಾರು 1 ದಿನ ಫುಲ್ ನಮ್ಮ ಮನೇಲಿ ತಿಂಡಿ ಕೂಡ ನನಗೆ ಇಲ್ಲೇ ತಂದು ಕೊಟ್ಟಿದ್ದೆ.